ಶಾರದೆ ನಾಮ, ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಭಾವದೆಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ನನ್ನಯ ಮನವಿಂದು ಶಾರದೆ ಸದನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ, ನನ್ನಯ ಮನವಿಂದು ಶಾರದೆ ಸದನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ, ರೋಮಾಂಚನ ತಾಯಿ ಶಾರದೆ ಗಾನ, ರೋಮಾಂಚನ ತಾಯಿ ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಭಾವದೆಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಪ್ರಾರ್ಥನೆಯನ್ನ ಸಲ್ಲಿಸಿದಂತ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ಎಲ್ಲ ಗಣ್ಯರನ್ನ ಸ್ವಾಗತಿಸಬೇಕು ಅಂತೇಳಿ ಈ ಸಂಸ್ಥೆಯ ವ್ಯವಸ್ಥಾಪಕರಾದಂತಹ ನಂದೀಶ್ ಸರ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ ಬಣ್ಕಲ್ ಹೋಬಳಿ ಹಾಗೂ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ವತಿಯಿಂದ ನಡೆಯುತ್ತಾ ಇರುವ ಕನ್ನಡ ಸಂಸ್ಕೃತಿ ಮತ್ತು ತೇಜಸ್ವಿ ವಿಚಾರಗೋಷ್ಠಿ ಹಾಗೂ ಕಾವ್ಯ ಸ್ಪಂದನ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಣ್ಕಲ್ ಹೋಬಳಿ ಅಧ್ಯಕ್ಷರಾದ ಲೋಕೇಶ್ ಬೆಟ್ಟಿಗೆರೆ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪ್ರಧಾನ ಸಂಚಾಲಕರು ಹಾಗೂ ಅವಿನ್ ಟಿವಿಯ ಸಂಪಾದಕರಾಗಿರುವಂತಹ ಶ್ರೀ ಮಗಲಮುಖಿ ಗಣೇಶ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ದಿನ ಕನ್ನಡ ಸಂಸ್ಕೃತಿ ಮತ್ತು ತೇಜಸ್ವಿ ವಿಚಾರಗೋಷ್ಠಿ ಈ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಲು ಬಂದಿರುವ ಸಾಹಿತಿಗಳಾದ ಡಾಕ್ಟರ್ ಸಂಪತ್ ಬೆಟ್ಟಿಗೆರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮೂಡಿಗೆರೆ ತಾಲೂಕು ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ.ಕೆ. ಲಕ್ಷ್ಮಣಗೌಡ ಅವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ MES ಶಿಕ್ಷಣ ಕಾಲೇಜು ಚಿಕ್ಕಮಗಳೂರು ಇದರ ನಿವೃತ್ತ ಹಿರಿಯ ಶ್ರೇಣಿ ಉಪನ್ಯಾಸಕರಾದ BE ಬಿಳಿಯಪ್ಪ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಬಣ್ಕಲ್ ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಸಂಚಾಲಕರಾದ ಸುಪ್ರೀತ್ ಬೆಟ್ಟಿಗೆರೆ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಏಕಲವ್ಯ ಮಾದರಿ ವಸತಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ರವೀಂದ್ರ ಸರ್ ಇವರೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಬಣ್ಕಲ್ ಹೋಬಳಿ ಘಟಕದ ಕೋಶಾಧ್ಯಕ್ಷರಾದ ರಾಮಚಂದ್ರ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ತಾಲೂಕು ಗೌರವ ಕಾರ್ಯದರ್ಶಿಗಳಾದ ಪ್ರಕಾಶ್ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರಾದ ಸಂತೋಷ್ ಕತ್ತಿಗೆರೆ ಮತ್ತು ಅನಿಲ್ ಮಂತೇರೋ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಕರ್ನಾಟಕ ಸಾಹಿತ್ಯ ಸಂಭ್ರಮ ವೇದಿಕೆ ಇದರ ರಾಜ್ಯಾಧ್ಯಕ್ಷರಾಗಿರುವಂತಹ MS ನಾಗರಾಜ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮದ ಉಪನ್ಯಾಸ ನಿರ್ವಹಣೆಯನ್ನು ಮಾಡ್ತಾ ಇರುವಂತಹ ವೆಂಕಟೇಶ್ ಎಸ್ಗಲ್ ಅವರು ಮತ್ತು ಭಕ್ತೇಶ್ ಅವರು ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಒಂದು ಕಾವ್ಯ ಸ್ಪಂದನ ಕವಿಗೋಷ್ಠಿಯಲ್ಲಿ ಭಾಗವಹಿಸಲು ಬಂದಿರುವಂತಹ ಕವಿಗಳಾದ ಪೂರ್ಣೇಶ್ ಹೆಬ್ಬರಿಗೆ, ಕುಸುಮಾ ಮಂಜುನಾಥ್, ಫ್ರಾನ್ಸಿಸ್ ಕ್ಲೇವಿಯರ್, ಮಂಜುನಾಥ್ ತರ್ವೆ, ಅಲ್ತಾಫ್ ಬಿಳುಗುಳ, ಲಕ್ಷ್ಮಣ್ ಬಿ ಹೊಸಹಳ್ಳಿ, ಶಕುಂತಲಾ ಪಾಟೀಲ್, ಮಂಜುನಾಥ್ ರಾಥೋಡ್, ಸೌಭಾಗ್ಯ ಮಹಾಂತೇಶ್, ಎಸ್ಗಾಲ್ ವೆಂಕಟೇಶ್, ಸರಿತಾ ಎಚ್ ಕಾಡುಮಲ್ಲಿಗೆ, ವೇದಾ ಅಶೋಕ್, ವೀರೇಶ್ ಕುಮಾರ್, ಶಾಲಿನಿ ಜೀವನ್, ಪ್ರಶಾಂತ್ ಕಂದೂರು ಇವರಿಗೂ ಕೂಡ
ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಏಕಲವ್ಯ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಹತ್ತಿಗೆರೆ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಆಗಮಿಸಿರುವಂತಹ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲಿರುವಂತಹ ಗಣ್ಯರನ್ನ ಹಾಗೂ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಸ್ವಾಗತಿಸಿದಂತಹ ನಂದೀಶ್ ರವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ತೀರ್ಪುಗಾರರಾಗಿ ಹಾಗೂ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಸಂಭ್ರಮ ವೇದಿಕೆಯ MS ನಾಗರಾಜ್ ರವರನ್ನ ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆ ವಿಭಿನ್ನ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅಂತೇಳಿ ವೇದಿಕೆ ಮೇಲಿರುವಂತಹ ಗಣ್ಯರನ್ನ ಕೇಳ್ಕೊಳ್ತಿದ್ದೇನೆ. ಗಿಡಕ್ಕೆ ನೀರನ್ನ ಎರೆಯುವ ಮೂಲಕ ಎಲ್ಲ ಗಣ್ಯರು ಉದ್ಘಾಟಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಮೂಡಿಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷರಾದಂತಹ DK ಲಕ್ಷ್ಮಣ್ ಗೌಡರು ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಬೆಳಗ್ಗಿನ ನಮಸ್ಕಾರಗಳು. ಈ ದಿನ ವೇದಿಕೆ ಇರತಕ್ಕ ಗಣ್ಯರೇ ಹಾಗೂ ಮುಂದುಗಡೆ ಇರತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ ಮತ್ತು ಕವಿಗಳೇ ಹಾಗೂ ಈ ವೇದಿಕೆಯ ಅಧ್ಯಕ್ಷರಾದಂಥ ಲೋಕೇಶ್ ಅವರೇ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕರಾದ ಗಣೇಶ್ ಅವರೇ ಹಾಗೂ ಸಾಹಿತಿಗಳಾದಂಥ ಇವರೇ ಹಾಗೂ ನನ್ನ ಎಲ್ಲ ಪದಾಧಿಕಾರಿಗಳೇ, ನಿಜವಾಗ್ಲೂ ಇವತ್ತು ಒಂದು ನೆನ್ಕೋಬೇಕು ನಮ್ಮ ಮೋಹನ್ ಶೆಟ್ಟರನ್ನ. ಯಾಕಂದರೆ ಫಸ್ಟ್ ಅವ್ರನ್ನೇ ನೆನ್ಕೋಬೇಕು. ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಮೋಹನ್ ಶೆಟ್ಟರು ಹಾಗೆ ನಮ್ಮ ಪತ್ರಕರ್ತರು ಇವತ್ತು ಈ ಇಷ್ಟೊಂದು ಬೆಳವಣಿಗೆಗೆ ನಮ್ಮ ಕನ್ನಡ ಬಣಕಲ್ ಹೋಬಳಿ ಪರಿಷತ್ತು ಬೆಳೆದಿದೆ ಅಂದರೆ ಅವರೇ ಕಾರಣಕರ್ತರು ಅನ್ನೋದಕ್ಕೆ ನಾನು ಹೆಮ್ಮೆಯಿಂದ ಒಂದು ಬೆನ್ತಟ್ಟಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಒಂದು 6-7 ವರ್ಷಗಳು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದ್ರಿಂದ ಇವತ್ತು ನಮ್ಮ ಕೊಡಿಗಾರದಲ್ಲಿ ನಿಜವಾಗ್ಲೂ ಇವತ್ತು ನಾವು ತೇಜಸ್ವಿವರ್ಯ ಇವರಲ್ಲಿ ಪ್ರತಿಷ್ಠಾನದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ನಮ್ಮ ಮೂಡಿಗೆರೆಯ ಜಿಲ್ಲೆ ತಾಲೂಕಿನ ಹೆಗ್ಗಳಿಕೆ ಅನ್ನೋದರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ನಾವು ಬೆನ್ನು ತಟ್ಟಿ ನಮ್ಮ ಕವಿಗಳಿಗೆ ನಾವು ಗುರುತಿಸ್ತಾ ಇರೋದು, ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಿಜವಾಗ್ಲೂ ನನಗಂತಲ್ಲ ಇಡೀ ಮೂಡಿಗೆರೆ ತಾಲೂಕಿನ ಸಾಹಿತಿಗಳು ನಿಜಗಳು ಹೆಮ್ಮೆ ಪಡಬೇಕಾದಂಥ ವಿಷಯ. ಹಾಗೂ ಹೇಳ್ಬೇಕಂದ್ರೆ ಈಗ ಇವತ್ತು ಈ ಹುಡುಗರುಗಳಿಗೆ ಸಾಹಿತ್ಯ ಕವಿ ಇದನ್ನ ಯಾಕಂದ್ರೆ ಹುಡುಗರು ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ನೀವುಗಳು ಹೆಚ್ಚಿನ ಇವತ್ತು ನಮ್ಮ ನಿಜ ಹೇಳ್ಬೇಕಂದ್ರೆ ಇವತ್ತು 8-10 ಕವಿಗಳು ಹುಟ್ಟಾಕಿದ್ದಾರೆ. ನಾವು ನಮ್ಮ ಮೊದಲ ಗಣೇಶ ಅಧ್ಯಕ್ಷರಾದ ಸೆಕ್ರೆಟರಿ ಆದಾಗ ಒಂದು ಕವಿಗಳು ನಮಗಿರಲಿಲ್ಲ. ಇವತ್ತು 10-15 ಕವಿಗಳು ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ನಾಳೆನು ನಮ್ಮ ಇವರು ರಾಜ್ಯಾಧ್ಯಕ್ಷರಾದಂಥ ನಾಗರಾಜ್ ಅವರು 100 ಜನ ಕವಿಗಳನ್ನ ಹುಟ್ಟಾಕಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ 24ಕ್ಕೆ. ನಿಜವಾಗ್ಲೂ ಅದು ನನಗೂ ಹೆಮ್ಮೆ ಅನಿಸ್ತದೆ. ಅವರು ಮಾಡ್ತಿರ್ತಕ್ಕಂಥ ನಾನು ಅಧ್ಯಕ್ಷರಾದಂಥ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗ್ತಾ ಇರೋದಕ್ಕೆ ನನಗೂ ಅದು ಅನಿಸ್ತಾ ನನಗೆ ಬೆನ್ನೆಲುಬಾಗಿ ನಿಂತಂಥ ನಮ್ಮ ಗಣೇಶ್ ಆಗಿರ್ಬೋದು, ನಿಜವಾಗ್ಲೂ ಅದೇ ಮೋಹನ್ ಶೆಟ್ಟರ್ ಆಗಿರ್ಬೋದು, ಅವರೇ ನನಗೆ ಬೆನ್ನಾಗಿ ನಿಂತಿದ್ರು. ಇವತ್ತು ನನ್ನ ಅಧ್ಯಕ್ಷ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೇನೆ. ಯಾಕಂದರೆ ಲೋಕೇಶು ಒಳ್ಳೆ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಕವಿಗೋಷ್ಠಿ ಮಾಡೋದು ಕಷ್ಟ ಇದೆ. ಒಂದು ಸಂಘ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ, ಅದನ್ನೆಲ್ಲ ಹುಟ್ಟಾಕಿ ನಮ್ಮ ಬಣಕಲ್ ಹೋಬಳಿ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈಗ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ, ನಾಳೆ ಮೀಟಿಂಗ್ ಇದೆ ಜಿಲ್ಲಾ ಇದರಲ್ಲಿ ಒಂದು ತಾಲೂಕು ಸಮ್ಮೇಳನ ಇಲ್ಲ ಹೋಬಳಿ ಸಮ್ಮೇಳನ, ಯಾವುದೊಂದು ಸಮ್ಮೇಳನ ಈ ವರ್ಷದಲ್ಲಿ ಈ ಕೊನೆ ಹಂತದಲ್ಲಿ ಮಾಡಿ ಒಂದು ಇನ್ನೂ ಉತ್ತುಂಗಕ್ಕೆ ಹೋಗಲಿ, ಮೋಹನ್ ಶೆಟ್ಟರ ಹೆಸರನ್ನು ಅಳಿಸಿ ಮುಂದಕ್ಕೆ ನಿಮ್ಮ ಹೆಸರು ಬರಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನಗಿಷ್ಟು ಅವಕಾಶ ಕೊಟ್ಟಂತ ಮುಂದೆ ಗುಣಿಸಿ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.
ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಲಕ್ಷ್ಮಣ್ ಗೌಡ್ರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿರುವಂತಹ ಮಗ್ಗಲಮಕ್ಕಿ ಗಣೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ವೇದಿಕೆ ಮೇಲಿರುವ ಎಲ್ಲ ಘಟಾನುಘಟಿ ನಾಯಕರುಗಳೇ, ವಿದ್ಯಾರ್ಥಿಗಳೇ, ಆಹ್ವಾನಿತರೇ, ಪತ್ರಿಕಾ ಮಿತ್ರರೇ, ಕಾರ್ಯಕ್ರಮನ ಆಯೋಜನೆ ಮಾಡೋದು ಒಂದು ಕಡೆ ಕಷ್ಟ, ಒಂದು ಕಡೆ ಸುಲಭ. ಆದರೆ ಇವತ್ತು ಕವಿಗಳನ್ನು ಬರಕ್ಕೆ ಹೇಳೋದು, ಅವ್ರು ಬಂದು ಹೋಗುವಂಥದ್ದು ಎಲ್ಲ ಒಂದಷ್ಟು ಹೊರೆ ಕೆಲಸ ಅವರಿಗೂ. ವಿಶೇಷ ಅಂದರೆ ಬಳ್ಳಾರಿಯಿಂದ ಬಂದರು ಡಾಕ್ಟರ್ ವೀರೇಶ್ ಕುಮಾರ್ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಬಳ್ಳಾರಿ. ಇವಾಗಲೂ ಭಾಳ ಖುಷಿ ಆಯಿತು. ಈ ಪ್ರೋಗ್ರಾಮಿಗೆ ಬಂದರೆ ಬೇರೆದಕ್ಕೆ ಬಂದರೆ ಗೊತ್ತಿಲ್ಲ. ಆದರೆ ಅಷ್ಟು ದೂರದಿಂದ ಬಂದಿದ್ದೀರಿ ಅಂತಂದರೆ ನಿಮಗೆ ನಾವು ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಸರ್. ಕನ್ನಡದ ಹುಚ್ಚು ಅಂತಾರಲ್ಲ, ಅದೇನೇ ಇರಲಿ, ಲಕ್ಷ್ಮಣಗೌಡರು ಹೇಳಿದಾಗ ನಾವು 56 ಜನ ಸಾಹಿತಿಗಳದ್ದು ಕನ್ನಡ ಕವಿಗೋಷ್ಠಿನ ಮೂಡಿಗೆಯಲ್ಲಿ ಮಾಡಿದ್ವಿ. ಆ ನಂತರ ನಮಗೆ ಸಿಕ್ಕಿದ ಕವಿಗಳು 3-4 ಜನ ಇವತ್ತು ಇರೋಂಥವ್ರು. ಅವರು ಕವಿಗೋಷ್ಠಿಲಿ ಇರ್ತಾರೆ ಹೊರತು ಮತ್ತೆ ಸಿಗಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಹೇಳೋದು, ಏನು ನೀವು ಬರೀ ಅಂತವರಿದ್ದೀರಿ, ನಿಮ್ಮದೇ ಕನ್ನಡ ಸಾಹಿತ್ಯ ಪರಿಷತ್ತು, ನೀವು ಪರಿಷತ್ತಲ್ಲಿರಬೇಕು. ಏಕೆಂತಂದರೆ ಯಾವುದೇ ನಾವು ಸಮ್ಮೇಳನ ಮಾಡಿದಾಗ, ಯಾವುದೇ ಕಾರ್ಯಕ್ರಮ ಮಾಡಿದಾಗ ಬರಹಗಾರರು ದೂರದ ಜಾಸ್ತಿ. ನಮ್ಮನ್ನು ಕರೀಲಿಲ್ಲ, ಇಲ್ಲ ಅವ್ರನ್ನ ಸಮ್ಮೇಳನ ಅಧ್ಯಕ್ಷ ಮಾಡಬೇಕಿತ್ತು, ಇವ್ರನ್ನ ಮಾಡಬೇಕಿತ್ತು, ನಮ್ಮನ್ನು ಕರೀಲಿಲ್ಲ ಅಂತ. ಕರೆಯೋದಕ್ಕೆ ಇವ್ರ ಪರಿಷತ್ತಲ್ಲಿ ಯಾವುದೇ ಪದಾಧಿಕಾರಿಯೂ ಕೂಡ ಅಲ್ಲ, ಮೀಟಿಂಗಿಗೂ ಬರಲ್ಲ. ಹಾಗಾಗಿ ನಾನು ಬರಹಗಾರರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನೀವು ಆದಷ್ಟು ಜನ ಸಾಹಿತ್ಯ ಪರಿಷತ್ತಿನ ಮೆಂಬರ್ ಆಗಿ ಮೊದಲು, ನಂತರ ಅಧ್ಯಕ್ಷರ ಜೊತೆ ಮಾತನಾಡಿ. ಒಂದ್ಸರಿ ಡಿಕ್ಲೇರ್ ಆದಮೇಲೆ ಗೌರ್ಮೆಂಟ್ ಪೋಸ್ಟ್ ಅಲ್ಲ, ಮತ್ತು ಕೂಡ ಬೇರೆ ಬೇರೆ ಸೇರಿಸ್ಕೋಬಹುದು. ಹಾಗಾಗಿ ನೀವು ಸ್ವಲ್ಪ ಸಾಹಿತ್ಯ ಪರಿಷತ್ತಿಗೆ ಬಂದರೆ, ಈ ನಮ್ಮಂಥ ಸಾಹಿತ್ಯ ಗೊತ್ತಿಲ್ಲದರ ಅಧ್ಯಕ್ಷರಾಗಿರ್ತೀವಲ್ಲ, ಅವಾಗ ಒಂದಷ್ಟು ಸಾಹಿತ್ಯ ನಮಗೂ ಚೂರು ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ನೀವು ಸಾಹಿತ್ಯಿಕವಾಗಿ ಅಲ್ಲಿ ಕೂತ್ಕೊಂಡು ಅಧ್ಯಕ್ಷರನ್ನ ಬೈತಾನೆ ಇರೋದಾದರೆ ಪ್ರಯೋಜನ ಆಗಲ್ಲ. ಹಾಗಾಗಿ ಸಾಹಿತ್ಯ ಪರಿಷತ್ತಿಗೆ ಬನ್ನಿ. ಮತ್ತು ಇನ್ನೊಂದು, ನಮ್ಮ ಸಾಹಿತ್ಯ ಪರಿಷತ್ತಿನ ಅತಿಥಿಗಳನ್ನ ಬಿಡಿ, ಸದಸ್ಯರುಗಳು ಒಂದು ಶೆಲ್ಲೆ ಹಾಕ್ಕೊಂಬರಲ್ಲ. ಒಬ್ಬೊಬ್ಬರಿಗೆ ಕನಿಷ್ಠ ನಮ್ಮ ಸಂಪತ್ತಿಗೆ ಒಂದು 100 ಶೆಲ್ಲೆ ಇರ್ಬೋದು ಮನೆಯಲ್ಲಿ. ಅವರಷ್ಟು ಕಾರ್ಯಕ್ರಮ ಕನ್ನಡಕ್ಕೆ ಭಾಗವಹಿಸ್ತಾರೆ. ಅವರು ಒಬ್ಬರಿಗೆ ಅಂತಲ್ಲ ಹೇಳೋದು. ಹಾಗಾಗಿ ದಯವಿಟ್ಟು ಕಾರ್ಯಕ್ರಮಕ್ಕೆ ಹೋಗುವಾಗ ಒಂದು ಪ್ರಚಾರ, ಅದು ಬಸ್ಸಲ್ಲಾರ ಬನ್ನಿ, ಕಾರಲ್ಲಿ ಬನ್ನಿ, ನಡ್ಕ ಬನ್ನಿ. ಇಷ್ಟು ದಿನ ಹಾಕ್ತಾ ಇದ್ದೇನೆ, ಯಾಕೆ ಈ ಶಾಲೆ ಹಾಕಿದ್ದಾನೆ ಅಂತೇಳಿ ಒಂದು ಪ್ರಚಾರನೂ ಆಗುತ್ತೆ. ನಮಗೂ ಕನ್ನಡದ ಬಗ್ಗೆ ಅಭಿಮಾನ ಇದೆ ಅಂತ ಮೈಕಲ್ಲಿ ಮಾತಾಡೋದು ತಪ್ಪುತ್ತೆ. ನಿಮ್ಗೆ ಇಲ್ಲ ಸರ್, ಜಿಲ್ಲಾಧ್ಯಕ್ಷರು ನಿಮ್ಗೇನು ಹೇಳಿಲ್ಲ, ನೀವು ಬೇಜಾರು ಮಾಡಬೇಡಿ. ಬಳ್ಳಾರಿಯವರು ಇದೆಯಾ ಬ್ಯಾಗಲ್ಲೇ? ಓಕೆ ಸರ್. ಹಾಗಾಗಿ ಇವತ್ತೇ ಗಮನದಲ್ಲಿಟ್ಟುಕೊಳ್ಳಿ. ಇವತ್ತೇನು ಶಲ್ಯ ಕೊಟ್ಟಿದ್ದಾರೆ, ಇದು ಹೊರದು ಹೋಗೋ ತನಕ ಮತ್ತೆ ಎಲ್ಲೂ ಶಲ್ಯನ ಕೇಳಬೇಡಿ. ಯಾವುದೇ ಸಭೆ ಸಮಾರಂಭಕ್ಕೆ ಹೋದರೆ ಅದ್ರ ಖರ್ಚು ತುಂಬ ಬರುತ್ತೆ. ಹಾಗಾಗಿ ಈ ಒಂದು ಕವಿಗೋಷ್ಠಿ ಇದು ಹೋಬಳಿ ಮಟ್ಟದಲ್ಲಿ ನಡೀತಾ ಇರುತ್ತೆ. ಮೂಡಿಗೆರೆನಲ್ಲೇ ತಗೊಂಡ್ರೆ ಒಂದು 100 ಜನ ಬರಹಗಾರರಿದ್ದಾರೆ, ಆಯ್ತಾ? ಅದು ಈ ಬರಹಗಾರರಿಗೆ ಒಂದು ಏನು ಕಲೆ ಇದೆ, ಅವರಲ್ಲಿ ಎಷ್ಟು ಜಾಣ್ಮೆ ಇದೆ ಅಂದರೆ, ಒಬ್ಬ ಮನುಷ್ಯನ ಇಲ್ಲಿ ಚೇರ್ ಹಾಕಿ ಕೂರಿಸಿ ಆದ್ರೊಂದು ಕಾಫಿ ಕೊಡಿ, ಇಲ್ಲ ಶರ್ಬತ್ ಕೊಡಿ, ಇಲ್ಲ ಕುಡಿಯೋಕ್ಕೆ ನೀರು ಕೊಟ್ಟರೆ 1 ಗಂಟೆ ಒಳಗೆ 10 ಕವನ ಬಿಡುತ್ತೆ. 10 ಟೈಪ್ ಇರುತ್ತೆ. ಅಷ್ಟು ಸುಲಭ ಅಲ್ಲ. ನಾವು ಕವನ ಇದು ಓದ್ತೀವಿ, ಇದನ್ನು ಸರಿಯಿಲ್ಲ ಹೀಗೆ ಅಂತೇಳಿ. ಆದರೆ ಭಾಳ ಬುದ್ಧಿವಂತರಿದ್ದಾರೆ. ಹಾಗಾಗಿ ನಾನು ಸಾಹಿತ್ಯ ಪರಿಷತ್ತಿಗೆ, ಮೂಡಿಗೆರೆಯಲ್ಲಿರ್ತಕ್ಕಂಥವ್ರು ಇರ್ಬೋದು, ಬೇರೆಯವರು ಪರಿಷತ್ ಒಳಗಡೆ ಬನ್ನಿ. ಆ ಕಾರ್ಯಕ್ರಮ ಮಾಡೋದಕ್ಕೆ ಅಧ್ಯಕ್ಷರಿಗೂ ಕೂಡ ಒಂದು ಹೊರೆ ಆಗಲ್ಲ. ಇನ್ನು ಈ ಸ್ಥಳ ಪೂರ್ಣಚಂದ್ರ ತೇಜಸ್ವಿಯವರ ನೆನಪಿನಲ್ಲಿ ಮಾಡಿದಂಥದ್ದು ಒಂದು ಘಟನೆಯನ್ನು ಹೇಳ್ತೀನಿ. ನಾನು ಸುಮಾರು ಒಂದು 9 ವರ್ಷ ಅವ್ರ ಜೊತೆ ಇದ್ದೆ. ಹಾಗಾಗಿ ಒಂದು ದಿವಸ ಅವರು ಪ್ಲಾಂಟರ್ ನನಗೆ ಫೋನ್ ಮಾಡ್ತಾರೆ,
ನನ್ನ ಮಗಳನ್ನ ಪೂರ್ಣಚಂದ್ರ ತೇಜಸ್ವಿ ಮನೆಗೆ ಕರ್ಕೋಗ್ಬೇಕು, ಏನೋ ಪುಸ್ತಕ ಬೇಕಂತೆ, ತೇಜಸ್ವಿ ಬೈತಾರಂತೆ, ನೀವು ಹೇಳಿ ಅಂತ. ಇಲ್ಲಪ್ಪ ಏನು ಬೈಯಲ್ಲ, ಏನಿಲ್ಲ, ಸೀದಾ ಗೇಟ್ ತೆಗೆದು ಹೋಗಿ ಮನೇಲಿ ಇರ್ತಾರೆ, ಇಲ್ಲದೇ ಇದ್ರೆ ಮತ್ತೆ ಬರ್ತಾರೆ ಅಂತೇಳಿ ಸುಮಾರು 11:30 ಗಂಟೆ ಅಪ್ಪ ಮಗಳು ಇಬ್ಬರು ತೇಜಸ್ವಿ ಮನೆಗೆ ಹೋಗ್ತಾರೆ. ಹೋಗಿ ಬೆಲ್ ಮಾಡಿದಾಗ ಅವ್ರು ಮಿಸಸ್ ಇರ್ತಾರೆ, ಅವ್ರು ಹೇಳ್ತಾರೆ 11:45 ತೇಜಸ್ವಿ ಬರ್ತಾರೆ ಅಂತ. ಕರೆಕ್ಟ್ 11:45 ತೇಜಸ್ವಿ ಬರ್ತಾರೆ. ಅವ್ರು ಕೆನರಾ ಬ್ಯಾಂಕಿಗೆ ಹೋಗ್ತಿದ್ದು, ಶುಕ್ರವಾರ ಅಡ್ವಾನ್ಸ್ ಅಲ್ಲ, ಹಾಗಾಗಿ ದುಡ್ಡು ತರೋದಕ್ಕೆ. ಅಲ್ಲಿ ಧನಂಜಯ ಜೀವಾಳೆ ಇರೋರು, ಹಾಗಾಗಿ ಹೊಸ 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 ನೋಟ್ ಕೊಡೋರು ಅವ್ರಿಗೆ. ಯಾರಿಗೆ ಕೊಡದೇ ಇದ್ರು ತೇಜಸ್ವಿಯವ್ರಿಗೆ ಮಾತ್ರ ಹೊಸ ನೋಟ್ ಕೊಡೋರು. ಸರಿ, 11:45 ಬರ್ತಾರೆ. ಅಷ್ಟು ದೂರದಲ್ಲಿ ಸ್ಕೂಟ್ರ್ ನಿಲ್ಲಿಸಿ ಈ ಪ್ಲಾಂಟರ್ನ ಕೇಳ್ತಾರೆ, ಏನ್ರಿ ಕಳ್ಳರಂಗೆ ಬಂದಿದ್ದೀರಲ್ಲ ಅಂತ. ಇವಾಗ ಅವರು ಈ ಗಣೇಶಿಗೆ ಹೇಳಿ ಸೋತೆ ನೋಡಿ ಬೈದಾಯ್ತಲ್ಲ, ಮತ್ತೆ ನಗಾಡ್ತಾ ನಿಂತ್ಕೊಳ್ತಾರೆ. ಇನ್ನೊಂದು ಹೆಜ್ಜೆ ಮುಂದೆ ಬಂದರು, ಏನ್ರಿ ಕಳ್ಳರಂಗೆ ನಗಾಡ್ತಾ ನಿಂತಿರಲ್ಲ ಅಂತ ಕೇಳ್ತಾರೆ. ಇವ್ರಿಗೆ ಏನು ಅರ್ಥ ಆಗಲ್ಲ. ಆಗ ಹತ್ರಕ್ಕೆ ಬಂದು ತೇಜಸ್ವಿ ಹೇಳ್ತಾರೆ, ಬರೋತ್ತಿಗೆ ಗೇಟ್ ಹಾಕಿ ಬರೋದಲ್ವಾ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ನಾನು ಹೆಂಗೂ ವಾಪಸ್ ಹೋಗ್ತೀನಲ್ಲ ಸರ್, ಅದಕ್ಕೆ ಗೇಟ್ ಹಾಕಲಿಲ್ಲ ಅಂತ. ಅದಕ್ಕೆ ತೇಜಸ್ವಿ ಕೇಳ್ತಾರೆ, ನಾನು ಹಂಗಾರೆ ವಾಪಸ್ ಬರೋಲ್ಲ ಅಂತ ಗೇಟ್ ಹಾಕೋಗಿದ್ದೆ ಅಂದರೆ 11:45 ಬಂದರು ಅಂದರೆ ಒಂದು ಟೈಮ್ ಸೆನ್ಸ್. ಯಾರ ಮನೆಗೆ ಹೋಗಲಿ, ಯಾವುದೇ ವಸ್ತುಗಳನ್ನು ನಾವು ಮುಟ್ತೀವಿ ಅದನ್ನು ನಾವು ವಾಪಸ್ ಬರುವಾಗ ಅಲ್ಲೇ ಇಟ್ಟು ಬರ್ಬೇಕು, ಅದೇ ಸ್ಥಿತಿನಲ್ಲಿ. ಕಾಮನ್ ಸೆನ್ಸ್. ವಿದ್ಯಾರ್ಥಿಗಳು ಕೂಡ ಅಷ್ಟೇ, ನಿಮಗೆ ಕಾಮನ್ ಸೆನ್ಸ್ ಅಂದರೆ ಏನು ಪುಸ್ತಕದಲ್ಲಿ ಓದೋಂಥದ್ದು ಬೇಡ. ತೇಜಸ್ವಿಯವರ ವಿಚಾರನ ಹೇಳ್ತಾ ಹೋದರೆ ಸುಮಾರು ಸಂಪತ್ತು ಮಾತಾಡ್ತಾರಲ್ಲ, ಅದಕ್ಕಿಂತ 10 ನಿಮಿಷ ಜಾಸ್ತಿ ಆಗುತ್ತೆ. ಬೇಡ, ಅವ್ರು ಬಂದಲ್ಲಿ ಮಾತಾಡ್ತಾರೆ. ಹಂಗಾಗಿ ಇಷ್ಟು ಹೇಳಿ ಈ ಒಂದು ಬಣಕಲ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಲೋಕೇಶ್ ಅವರು ಈ ಕಳೆದ 3 ವರ್ಷಗಳ ಹಿಂದೆನೇ ಒಳ್ಳೆ ಕೆಲಸ ಮಾಡ್ತೀನಿ ನಾನು, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದರು. ಹಾಗಾಗಿ ಅವಕಾಶವನ್ನು ಉಪಯೋಗಿಸ್ಕೊಂಡ್ರು. ಇಲ್ಲಿಂದ ಶುರು ಮಾಡಿದ್ದಾರೆ. ಈಗ ಒಂಥರ ಹೇಳಿದಂತೆ ಮಾಡುವ ಮನುಷ್ಯ. ಯಾವ್ದನ್ನ ಹೇಳಿರ್ತಾರೆ ಅದನ್ನು ನಾನು ನೆನಪು ಮಾಡ್ತಾ ಇರ್ತೇನೆ. ಅವಾಗ ಹೇಳ್ತಾರೆ, ನೋಡಿ ಇಂಥ ದಿನ ಇಲ್ಲಿ, ಇಂಥ ದಿನ ಇಲ್ಲಿ ಅಂತ. ಅದಕ್ಕೆ ನಾನು ಹೇಳೋದು, ಇವತ್ತು ಸೋಷಿಯಲ್ ಮೀಡಿಯಾ ಇರೋದರಿಂದ ನೀವೊಂದು ಸಣ್ಣ ಕಾರ್ಯಕ್ರಮ ಮಾಡಿ, ಇಡೀ ಪ್ರಪಂಚಕ್ಕೆ ತಲುಪುತ್ತೆ ಅದು ಅಲ್ವಾ. ಮಾಧ್ಯಮಗಳು ಬರೀತಾರೆ, ಅದನ್ನು ವಿಶೇಷವಾಗಿ ಕೊಟ್ಟಿಗೆರದಲ್ಲಿರುವಂಥ ಪತ್ರಕರ್ತರು ಇಡೀ ರಾಜ್ಯಕ್ಕೆ ಈ ಒಂದು ಬಣಕಲ್ ಹೋಬಳಿಯ ಕಾರ್ಯಕ್ರಮಗಳು ತಲುಪೋ ಹಾಗೆ ಮಾಡಿದಂಥವ್ರು. ನಮಗೂ ಸ್ವಲ್ಪ ಆ ಹುಚ್ಚೆ ಹಿಡಿದ ಮೇಲೆ ನಾನು ಸ್ವಲ್ಪ ಎವಿನ್ ಟಿ ವಿ ಅಂತೇಳಿ ಇದ್ರ ಕಡೆ ವಾಲದಕ್ಕೂ ಈ ಕೊಟ್ಟಿಗೆರದರೆ ಕಾರಣ, ಇವರೇ ಹುಚ್ಚಿಡಿಸಿದ್ದು ನಮಗೆ. ಹಾಗಾಗಿ ನೀವು ಏನೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಅದನ್ನು ಅವ್ರಿಗೊಂದು ಮೆಸೇಜ್ ಕೊಡಿ, ವಾಹಿನಿಗಳಲ್ಲಿ ಬರಲಿ, ಪತ್ರಿಕೆಗಳಲ್ಲಿ ಬರಲಿ. ಅವಾಗ ಇಲ್ಲಿ ಅಧ್ಯಕ್ಷನಿಗೂ ಕೂಡ ಒಂದು ಚುರುಕುತನ ಬರುತ್ತೆ. ಇನ್ನು ಹೊಸದಾಗಿ ಪದಾಧಿಕಾರಿಗಳನ್ನ ಮಾಡಿದಿರಿ ನೋಡಿ, ಅದು 3 ತಿಂಗಳು 6 ತಿಂಗಳು ಸುಮ್ಮನೆ ಯಾರನ್ನ ನಾಮಕಾವಸ್ಥೆ ಮಾಡಿದಿರಿ ಅದನ್ನೆಲ್ಲ ಬಿಟ್ಟಾಕಿ ಬೇರೆಯವ್ರನ್ನ ತಗೊಳ್ತಾನೆ ಇರಿ. ನಿಮ್ಮ ಅಧಿಕಾರ ಮುಗಿಯ ತನಕ ತಗೊಳ್ತಾನೆ ಇರಿ, ಹೊಸಬರಿಗೆ ಅವಕಾಶ ಸಿಗ್ತಾನೆ ಇರಲಿ, ಏನು ತಪ್ಪೇನಿಲ್ಲ. ಹಾಗಾಗಿ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಮತ್ತು ಮೋಹನ್ ಶೆಟ್ಟರ್ನು ಕೂಡ ನೆನಪು ಮಾಡಿದ್ರು ಲಕ್ಷ್ಮಣಗೌಡರು. ಹಾಗಾಗಿ ಅವರು ಕೂಡ ಭಾಳ ಬೆಳಗ್ಗೆ ಎದ್ದು ಇದ್ರ ಬಗ್ಗೆ ಚಿಂತನೆ ಮಾಡೋಂಥ ವ್ಯಕ್ತಿಯಾಗಿದೆ. ಇನ್ನು ವಿಚಾರಗೋಷ್ಠಿ, ಕಾವ್ಯ ಸ್ಪಂದನ ಅದೇ ಹೇಳಿದ್ದಲ್ಲ, ಮಾತಾಡೋರು ಬಂದರೆ ಇಲ್ಲಿ ನಮಗೇನು ಕೆಲಸ ಇಲ್ಲ. ಈಗ ನಾವು ಮಾತಾಡಿದರೆ ಮತ್ತು ಅವ್ರಿಗೇನು ಕೆಲಸ? ಹಂಗೆ ಅವ್ರು ಮಾತಾಡ್ತಾರೆ, ಎಷ್ಟು ಬೇಕಾದ್ರೂ ಮಾತಾಡ್ತಾರೆ, ತೊಂದರೆ ಇಲ್ಲ. ಹಾಗಂತ ಹೇಳಿ ನನ್ನನ್ನು ಉದ್ಘಾಟನೆ ಮಾಡಿಸಿ ನನ್ನ ಗೌರವವನ್ನು ಹೆಚ್ಚಿದ್ದಕ್ಕಾಗಿ ತಮಗೆಲ್ಲರಿಗೂ ವಂಚಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಒಂದು ಭಾಷೆಯನ್ನು ಜನ ಎಲ್ಲಿಯವರೆಗೆ ಬಳಸುತ್ತಾರೋ ಅಲ್ಲಿಯವರೆಗೂ ಅದು ಬದುಕಿರುತ್ತದೆ ಎಂಬಂತಹ ನುಡಿಯ ಮೂಲಕ ಈ ಒಂದು ಉದ್ಘಾಟನೆಯನ್ನ ಮಾಡಿ ಉದ್ಘಾಟನಾ ನುಡಿಗಳನ್ನಾಡಿದಂತಹ ಗಣೇಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂತಹ ಬಿಳಿಯಪ್ಪ ಸರ್ ಅವರು ಸಹ ಇದ್ದಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ನುಡಿಗಳನ್ನಾಡಬೇಕಂತೇಳಿ ಕೇಳ್ಕೊಳ್ತೇನೆ. ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಣಕಲ್ ಹೋಬಳಿಯ ಶ್ರೀ ಲೋಕೇಶ್ ರವರೇ, ಹಾಗೆ ಈ
ಉದ್ಘಾಟನೆ ಮಾಡಿರ್ತಕ್ಕಂಥ ನನ್ನ ಮಿತ್ರರಾಗಿರ್ತಕ್ಕಂಥ ಗಣೇಶ್ರವರೇ, ಹಾಗೆ ಇವತ್ತು ಒಂದು ಉಪನ್ಯಾಸ ನೀಡಲು ಬಂದಿರತಕ್ಕಂಥ ಡಾಕ್ಟರ್ ಸಂಪತ್ರವರೇ, ಮತ್ತೆ ಭಾಳ ಒಂದು 2 ನಿಮಿಷದಲ್ಲಿ ಭಾಳ ವಿಚಾರವನ್ನು ಹೇಳಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ DK ಲಕ್ಷ್ಮಣಗೌಡ್ರವರೇ, ಹಾಗೆ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯರೇ, ಹೆಸರಿಗೆ ಯಾರೆಲ್ಲ ಬೇಸರ ಮಾಡ್ಕೊಳ್ಬೇಡಿ. ಅದೇ ರೀತಿಯಾಗಿ ನನ್ನ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕವಿಗೋಷ್ಠಿಯನ್ನು ಮಂಡಿಸಲು ಬಂದಿರತಕ್ಕಂಥ ಎಲ್ಲ ಮಿತ್ರರೇ, ಇವತ್ತು ಇದು ನನಗೊಂದು ಅನಿರೀಕ್ಷಿತವಾಗಿ ಬಂದಿರತಕ್ಕಂಥ ಒಂದು ಸಂದರ್ಭ ಅಂತ ಅಂದ್ಕೊಳ್ತೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಕನ್ನಡ ನಾಡಿನಲ್ಲಿ ಅಥವಾ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಸಾಕಷ್ಟು ವಿಚಾರಗೋಷ್ಠಿಗಳು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ವಿಭಾಗೀಯ ನಡೀತಕ್ಕಂಥ ನಾವೆಲ್ಲ ಕಂಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಕೂಡ ಇಲ್ಲಿ ನಮ್ಮ ಬಣ್ಕಲ್ ಹೋಬಳಿಯ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಂದು ವಿಚಾರಗೋಷ್ಠಿ ನಡೀತಕ್ಕೆ ನನಗೆ ತುಂಬ ಸಂತೋಷವಾಗಿರ್ತಕ್ಕಂಥದ್ದು. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ, ಕೇವಲ 2 ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಅದಕ್ಕೆ ಸಮಯ ಬಹುಶಃ ಓಕೆ. ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೈಸು ಕದಾಚನ ಎಂಬತಕ್ಕಂಥ ಎಲ್ಲ ವಿಚಾರ ನಿಮ್ಗೆ ಗೊತ್ತಿರತಕ್ಕಂಥದ್ದು. ಇದರ ಅರ್ಥ ಏನಂದ್ರೆ, ನೀನು ನಿನ್ನ ಕೆಲಸವನ್ನು ಮಾಡು, ಯಾವುದೇ ತರವಾಗಿರ್ತಕ್ಕಂಥ ಫ್ರೂಟ್ಸ್ ಫಲಾಪೇಕ್ಷೆಗಳನ್ನ ಬಳಸಬೇಡ, ಆಗಿಂದ ಮಾತ್ರಕ್ಕೆ ನೀನು ನಿನ್ನ ಕೆಲಸವನ್ನ ಮಾಡದೆಯೂ ಬಿಡಬೇಡ. ಅದೇ ರೀತಿಯಾಗಿ ನೀನು ಯಾವುದೇ ತರವಾಗಿರ್ತಕ್ಕಂಥ ಡೋಂಟ್ ಅವೇ ಫ್ರಮ್ ದಿ ಸೆಲ್ಫಿಶ್ನೆಸ್ ಅಂತ ಹೇಳ್ತೀವಿ. ನಾವು ಯಾವುದೇ ತರವಾಗಿರ್ತಕ್ಕಂಥ ಸ್ವಾರ್ಥ ಮನೋಭಾವದಿಂದ ದೂರ ಇರು. ಅದೇ ರೀತಿಯಲ್ಲಿ ಈಕ್ವಲಿ ಅಕ್ಸೆಪ್ಟ್ ಸಕ್ಸೆಸ್ ಅಂಡ್ ಫೇಲ್ಯೂರ್ಸ್, ಜಯ ಮತ್ತು ಅಪಜಯಗಳನ್ನ ಒಂದೇ ರೀತಿ ಕಾಣ್ತಕ್ಕಂಥ ಮನೋಭಾವನ ಬೆಳೆಸ್ಕೊಳ್ಬೇಕು ಎಂಬತಕ್ಕಂಥ ವಿಚಾರದ ಇರ್ತಕ್ಕಂಥದ್ದು. ವರ್ಕ್ ಅಲೋನ್ ಈಸ್ ಯುವರ್ ಪ್ರಿವಿಲೇಜ್, ನೆವರ್ ದಿ ಫ್ರೂಟ್ಸ್ ದೇರ್ ಆಫ್, ನೆವರ್ ಲೆಟ್ ದಿ ಫ್ರೂಟ್ ಆಫ್ ಆಕ್ಷನ್ ಬಿ ಯುವರ್ ಮೋಟಿವ್. ಅದೇ ರೀತಿ ಈಕ್ವಲಿ ಅಕ್ಸೆಪ್ಟ್ ಸಕ್ಸೆಸ್ ಅಂಡ್ ಫೇಲ್ಯೂರ್ಸ್. ಇಲ್ಲಿ ನಾವು ಇವತ್ತು ನನ್ನ ಕನ್ನಡ ಪದನ ಮಾತ್ರ ಇಂಗ್ಲಿಷ್ ಪದ ಬಳಸಬಾರ್ದು, ಆದ್ರೂ ಕೂಡ ಒಂದು ವಿಚಾರ ಹೇಳ್ತಕ್ಕಂಥದ್ದು. ಇಲ್ಲಿ ನಾವು ಏನಂದ್ರೆ, ನಮ್ಮ ಕನ್ನಡ ಭಾಷೆನ ಎಷ್ಟು ನಾವು ಇಷ್ಟಪಡ್ತೀವೋ ಅದೇ ರೀತಿಯಾಗಿ ನಾವು ಅದರ ಜೊತೆಗೆ ಇರ್ತಕ್ಕಂಥ ಭಾಷೆಯನ್ನು ಕಲಿಬೇಕಾಗ್ತದೆ. ಆಯ್ತಾ? ಈಗ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಮಾತೃಭಾಷೆ. ನಾವೆಲ್ಲ ಕನ್ನಡ ಕಲಿಬೇಕು, ಕನ್ನಡ ಕಲಿಸ್ಬೇಕು, ಇದೆಲ್ಲ ನಾವೆಲ್ಲ ತಿಳಿಬೇಕಣ್ಣ. ಕನ್ನಡ ನಾಡಿನಲ್ಲಿ ಕನ್ನಡವೇ ಮಾತೃಭಾಷೆ, ನಾವೆಲ್ಲ ಕನ್ನಡ ಕಲಿಬೇಕ್ರಿ, ಕನ್ನಡ ಕಲಿಸ್ಬೇಕ್ರಿ, ಇದನ್ನ ನೀವೆಲ್ಲ ತಿಳಿಬೇಕ್ರಿ. ಇದು ಗೀಗಿ ಪದದಲ್ಲಿ ಬರ್ತಕ್ಕಂಥ ವಿಚಾರಗಳು. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಕನ್ನಡವನ್ನ ಕಲಿಬೇಕಾಗಿರ್ತಕ್ಕಂಥದ್ದು, ಕನ್ನಡವನ್ನ ಕಲಿಸಬೇಕಾಗಿರೋದು. ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಅಂದ್ರೆ, ಈ ಜಾನಪದ ಬರ್ತಕ್ಕಂಥ ನಮ್ಮ ಸುತ್ತಮುತ್ತ ಬರ್ತಕ್ಕಂಥ ಇಲ್ಲಿ ಉತ್ತರದೇವಿ ಮಳೆ ನೀವೆಲ್ಲ ಕೇಳಿರ್ಬೇಕು. ಉತ್ತರದೇವಿ ಉತ್ತರಿ ಮತ್ತು ಚಿತ್ತ ಮಳೆ ಬರ್ತಕ್ಕಂಥದ್ದು. ಒಂದು ಕಂದನ್ ಕರಕೊಂಡು ಒಂದು ಕಂದನ್ ಎತ್ಕೊಂಡು ಕೋಲಣ್ಣ ಕೋಲೆ, ಅವಳು ಮುಂದುಟ್ಟಿದ ಮಗಳನ್ನು ಎತ್ಕೊಂಡು ತರದೇವಿ ಕೋಲಣ್ಣ ಕೋಲೆ. ಮೇ ಕೇಳಲೆ ಮಗಳೇ ನಾ ಕೇಳಲ್ಲ ಮಗಳೇ ಕೋಲಣ್ಣ ಕೋಲೆ, ಮುಂದುಟ್ಟಿದ ಮಗಳನ್ನ ಎತ್ಕೊಂಡು ತರದೇವಿ ಕೋಲಣ್ಣ. ಈ ತರ ಜನಪದ ಶೈಲಿ ಬರ್ತಕ್ಕಂಥ ಹಾಡುಗಳು ಇರ್ತಕ್ಕಂಥದ್ದು, ಇವೆಲ್ಲ ನಮ್ಮ ಕನ್ನಡದಲ್ಲಿ ಬರ್ತಕ್ಕಂಥ ವಿಚಾರಗಳು. ಅದೇ ರೀತಿಯಾಗಿ ನಾನು ಹೆಚ್ಚು ಸಮಯ ತಗೊಳ್ಳಕ್ಕೆ ಹೋಗಲ್ಲ, ಮಾತಾಡಲಿಕ್ಕೆ ಸುಮಾರು 1 ಗಂಟೆ ಮಾತಾಡಬಲ್ಲೆ. ಆದ್ರೂ ಇಲ್ಲಿ ಇರ್ತಕ್ಕಂಥದ್ದು ಸಾಕಷ್ಟು ಸಮಯ ಇರೋದ್ರಿಂದ ನಾನು ಈಗ ಆಯೋಜನೆ ಮಾಡಿ ಇಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಅಧ್ಯಕ್ಷರು ಮತ್ತಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಾನು ಅನಿರೀಕ್ಷೆಗೆ ಬಂದಿರತಕ್ಕಂಥದ್ದು, ನಾನು ಹೇಳಿದೆ ಲೋಕೇಶ್ ನಾನು ಬರ್ಲಿಕ್ಕಿಲ್ಲ ಸ್ಟೇಜ್ಗೆ, ನನಗೆ ಅವಶ್ಯಕತೆ ಇಲ್ಲ. ನಾನು ಚಿಕ್ಕಮಗಳೂರು ಕಾಲೇಜಲ್ಲಿ ಇರ್ಬೇಕಾದ್ರೆ, ನಂದು BEd ಕಾಲೇಜ್ ಇರ್ಬೇಕಾದ್ರೆ ನಾವು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ವಿ. ಆಯ್ತಾ? ನಾನು ಯಾವುದೇ ತರವಾಗಿದ್ದ ಸ್ಟೇಜ್ಗೆ ಇಷ್ಟಪಡ್ತಕ್ಕಂಥನಲ್ಲ, ಆದ್ರೆ ಬರಬೇಕು ಅಂತ ಹೇಳಿದಾಗ ನಾನು ನನ್ನ ಮನಸ್ಸಿಚ್ಚು ಬಂದಕ್ಕಂಥ ಖುಷಿಯಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಕಾರ್ಯಕ್ರಮ ಚಂದ ಆಗಲಿ, ಚಂದ ನಡೆಸ್ಕೊಡಿ. ಇನ್ನು ಮುಂದೆನೂ ಕೂಡ ನಮ್ಮಿಂದ ಏನಾಗುತ್ತೋ ಅದಕ್ಕೆ ನಾವು ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಕೈಲಿ ಏನಾಗುತ್ತೋ ಸಣ್ಣ ಪುಟ್ಟ ಸಹಕಾರ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಮುಂದೆ ಈ ಒಳ್ಳೆ ಕಾರ್ಯಕ್ರಮ ನಡೀಲಿ ಅಂತ ಕೇಳ್ಕೊಂಡು ನನಗೆ ಅವಕಾಶ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬಾ ಅದ್ಭುತವಾಗಿ ಮಾತುಗಳನ್ನಾಡಿದಂತಹ ಶ್ರೀಯುತ ಉಪನ್ಯಾಸಕರಾದಂತಹ ಬಿಳಿಯಪ್ಪ ಸರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ.
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಂಜಯ್ ಕೊಟ್ಟಿಗೆಯವರ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರು ಮೂಡಿಗೆರೆ ಇವರನ್ನ ಸ್ವಾಗತಿಸುತ್ತಾ ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಕಾವ್ಯ ಸ್ಪಂದನಕ್ಕೆ ಆಗಮಿಸಿರುವಂತಹ ಕವಿಗಳು ತಮ್ಮ ನೋಂದಣಿಯನ್ನ ಮಾಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಹಾಗೂ ವೇದಿಕೆ ಮೇಲಿರುವಂತಹ ಪ್ರಕಾಶ್ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿಗಳು ಈ ಕಾರ್ಯಕ್ರಮವನ್ನ ಕುರಿತು ಒಂದೆರಡು ಮಾತುಗಳನ್ನಾಡ್ಬೇಕಂತೇಳಿ ಕೇಳ್ಕೊಳ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ತೇಜಸ್ವಿ ವಿಚಾರಗೋಷ್ಠಿ ಅಂತ ಕಾರ್ಯಕ್ರಮನ ಈ ಬಣಕಲ್ ಹೋಬಳಿಯ ಘಟಕದಿಂದ ಇಟ್ಕೊಂಡಿದ್ದಾರೆ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಈಗಾಗಲೇ ಗಣ್ಯರು ತುಂಬ ಮಾತಾಡಿದ್ದಾರೆ. ನಾನು ಕೆಲವಾರು ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ತುಂಬ ಸತಿ ಅಧ್ಯಕ್ಷರು ಕೆಲವೊಂದು ಕಾರ್ಯಕ್ರಮಗಳಿಗೆ ಕರೆ ಮಾಡಿದ್ರು, ಬರ್ಲಿಕ್ಕೆ ಆಗಲಿಲ್ಲ. ಅದು ನನ್ನ ಏನೋ ಒಂದು ದೌರ್ಭಾಗ್ಯ ಅಂತ ಅನ್ಕೋಬಹುದು. ಯಾಕಂದ್ರೆ ಒಂದು ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ಆ ಅಚ್ಚುಕಟ್ಟಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಆಗುವ ಸಂತೋಷನೇ ಬೇರೆ. ಅದರಲ್ಲಿ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದೇನೆ, ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಒಂದು ಉತ್ತಮವಾದ ಯುವ ಪ್ರತಿಭೆ. ಯಾಕಂದ್ರೆ ನಾನು ಅಧ್ಯಕ್ಷರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಗ್ತದೆ. ಅವರು ತುಂಬಾ ಒಂದು ಜಾಣ್ಮೆಯ ವ್ಯಕ್ತಿ. ಎಲ್ಲ ಇದರಲ್ಲೂ ಸಹ ಅವರು ಇದ್ದಾರೆ. ತುಂಬಾ ಉತ್ತಮವಾದ ಕಾರ್ಯಕ್ರಮಗಳನ್ನ ರೂಪಿಸೋದ್ರಲ್ಲಿ ಅವ್ರದೇ ಆದಂತ ಕಾರ್ಯಚಟುವಟಿಕೆ ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗಿದೆ. ಯಾಕಂದ್ರೆ ಅಂಥವ್ರಿಗೆ ಅವಕಾಶ ಅನ್ನೋದು ಸಿಕ್ಕಿದಾಗ ಆ ಪ್ರತಿಭೆ ಹೊರಗೆ ಬರ್ತದೆ. ಅವಕಾಶ ಸಿಗದೆ ಇದ್ದಾಗ ಅವರಂತ ತುಂಬಾ ಹಲವಾರು ಜನ ಇದ್ದಾರೆ, ಅವರಿಗೆ ಈಗಲೂ ಕೂಡ ಅವಕಾಶಗಳು ಸಿಕ್ಕಿಲ್ಲ. ಅವಕಾಶಗಳನ್ನ ನಾವು ವೇದಿಕೆಯಲ್ಲಿ ನಮ್ಮಂತ ಹಾಗೆ ಇಲ್ಲಿರುವಂತ ಹಿರಿಯರು ಅವಕಾಶಗಳನ್ನ ಮಾಡ್ಕೊಡ್ಬೇಕು. ಆವಾಗ ಪ್ರತಿಭೆಗಳನ್ನ ಹೊರಗೆ ತರಲಿಕ್ಕೆ ಸಾಧ್ಯ. ನಾನು ಹೆಚ್ಚಿಗೆ ಕನ್ನಡ ಮತ್ತು ಸಾಹಿತ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀನಿ. ನಾನು ಜಾಸ್ತಿ ಏನು ಕನ್ನಡ ಸಾಹಿತ್ಯ ಅದರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇದ್ದವನಲ್ಲ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಸಾಹಿತ್ಯದ ಬಗ್ಗೆ ನಾವು ಒಲಮೆಯನ್ನು ತೋರ್ಬೇಕಾಗ್ತದೆ. ನಮ್ಮಲ್ಲಿರುವ ಕನ್ನಡ ಸಾಹಿತ್ಯದ ಬಿಚ್ಚುವಿಕೆ ಬಗ್ಗೆ, ಕನ್ನಡದ ಪದಗಳ ಅರ್ಥಗಳ ಬಗ್ಗೆ ಹಲವಾರು ವಿಚಾರಗಳು ವಿದ್ಯಾರ್ಥಿಗಳು ಈಗಾಗಲೇ ತಿಳ್ಕೋಬೇಕು. ಮತ್ತೆ ನವೆಂಬರ್ 1 ನಮಗೆ ಬಂದಾಗ ಮಾತ್ರ ಕನ್ನಡದ ಬಗ್ಗೆ ಅರಿವು ಮೂಡಿಸೋದು, ವೇದಿಕೆಯಲ್ಲಿ ಭಾಷಣ ಮಾಡೋದು ಮತ್ತೆ ಅದನ್ನ ಬಿಟ್ರೆ ಮುಂದಿನ ದಿನಗಳಲ್ಲಿ ನಾವು ಕನ್ನಡದ ಬಗ್ಗೆ ಅರಿವೇ ಇಲ್ಲದ ರೀತಿಯಲ್ಲಿರೋದು ಅಲ್ಲ. ಯಾಕಂದ್ರೆ ಕನ್ನಡದ ಬಗ್ಗೆ ನಾವು ಯಾವತ್ತು ಒಲವಿರ್ಬೇಕು. ಯಾವತ್ತು ನಾವು ಊಟ ಮಾಡ್ಬೇಕಾದ್ರೆ ನಮಗೆ ಏನೇನ್ ಬಡಿಸ್ತಾರೆ ಹೇಳಿ, ವಿದ್ಯಾರ್ಥಿಗಳು ಗಮನಿಸ್ಬೇಕು. ಎಲ್ಲವನ್ನೂ ಬಡಿಸ್ತಾರೆ, ಉಪ್ಪಿನಕಾಯಿನೂ ಹಾಕ್ತಾರೆ. ಆದ್ರೆ ನಾವು ಉಪ್ಪಿನಕಾಯಿ ಇಂಗ್ಲಿಷ್ ಅಂತ ಅನ್ಕೋಬೇಕು, ಊಟ ಅನ್ನ ಸಾಂಬಾರು ನಾವು ಕನ್ನಡ ಅನ್ಕೋಬೇಕು. ಈಗ ಏನಾಗ್ಬಿಟ್ಟಿದೆ, ಈಗ ಊಟನೇ ಉಪ್ಪಿನಕಾಯಿ ಆಗಿದೆ. ಅನ್ನನ ಉಪ್ಪಿನಕಾಯಿ ರೀತಿ ತಿನ್ನುವಂತ ಪರಿಸ್ಥಿತಿಗೆ ನಾವು ತಲುಪಿದೀವಿ. ವಿದ್ಯಾರ್ಥಿಗಳು ಗಮನಿಸ್ಬೇಕು. ಎಲ್ಲಾ ಭಾಷೆಗಳನ್ನ ನಾವು ಕನ್ನಡಿಗರು ಎಲ್ಲಾ ಭಾಷೆಗಳನ್ನ ಒಪ್ಕೋಬೇಕು. ಆದ್ರೆ ಕನ್ನಡ ತಾಯಿಯ ಮಡಿಲ ಒಂದು ಸೆಳೆತವನ್ನ ನಾವು ಬಿಡಬಾರ್ದು. ಕನ್ನಡವನ್ನ ಎಲ್ಲಿದ್ರೂ ಪ್ರತಿಪಾದಿಸ್ಬೇಕು. ಯಾಕಂದ್ರೆ ನೀವು ಹೊರ ರಾಜ್ಯಗಳಿಗೆ, ಹೊರ ಜಿಲ್ಲೆಗಳಿಗೆ ಹೋದಾಗ ಅವರಿಗೆ ಎಲ್ಲ ಭಾಷೆಗಳು ಅರಿವಿರ್ತದೆ. ಆದ್ರೆ ಅಲ್ಲಿ ಹೋದಾಗ ಅವ್ರು ಮಾತಾಡೋದು ಅವ್ರ ಭಾಷೆ, ಮಾತೃಭಾಷೆ. ಅದ ನಂತರ ನಿಮ್ಮ ಹತ್ರ ಹಿಂದಿ ಆಗ್ಲಿ ಇಂಗ್ಲಿಷ್ ಆಗ್ಲಿ ಬೇರೆ ಮಾತಾಡ್ತಾರೆ. ನಾವು ಅದನ್ನ ಮೊದಲು ಮನಗಾಣ್ಬೇಕು. ನಾವು ಇಲ್ಲಿ ಅಸ್ಸಾಂ ಅವರು, ಬೇರೆ ಹೊರ ಡಿಸ್ಟಿಕ್ನಿಂದ ಕೂಲಿ ಕಾರ್ಮಿಕರು ಬರ್ತಾರೆ, ಅವ್ರ ಹತ್ರ ನಾವು ಅತಿ ಹೆಚ್ಚು ನಾವು ಅವರೊತ್ತಿಗೆ ಹಿಂದಿ ಕಲಿಯಲಿಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆ ನಾವು ಕನ್ನಡ ಕಲಿಸ್ಲಿಕ್ಕೆ ಪ್ರಯತ್ನ ಪಡಲ್ಲ? ಮಕ್ಕಳು, ಯಾಕಂದ್ರೆ ಎಲ್ಲಾ ಮಕ್ಕಳು ಇದ್ದೀರಾ, ಇಲ್ಲಿ ಶಾಲೆ ಮಕ್ಕಳು ಇದ್ದೀರಾ, ನೀವು ಮನೆಯಲ್ಲಿ ತಿಳಿಸ್ಬೇಕು. ಯಾಕಂದ್ರೆ ನಾವು ಯಾಕೆ ಅವರ ಭಾಷೆಗೆ ಒಲವಾಗ್ತೀರ, ನಮ್ಮ ಭಾಷೆ ನಾನು ಯಾಕೆ ತಿರಸ್ಕಾರ ಮಾಡ್ತೀವಿ? ಇದು ಒಂದು ನಮ್ಮ ದೌರ್ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಾಹಿತಿಗಳು ಅತಿ ಹೆಚ್ಚು ನಮ್ಮ ಮಲೆನಾಡು ಭಾಗದಲ್ಲಿ ಸಾಹಿತಿಗಳು ಹೆಚ್ಚಾಗಿ ಹುಟ್ಟಿದ್ದಾರೆ. ಆ ಕವಿಗಳು, ಕವಿತ್ರಿಗಳು ತುಂಬಾ ಜನ ಹಲವಾರು ನಮ್ಮ ಚರಿತ್ರೆಗಳನ್ನ ಬರೆದಿದ್ದಾರೆ. ನಾವು ಪುಸ್ತಕಗಳ ಓದುವುದನ್ನೇ ಕಮ್ಮಿ ಮಾಡಿದ್ವಿ. ಮೊಬೈಲ್ ಅನ್ನು ತೊಳ್ತೀವಿ, ಏನೋ ನೋಡ್ತೀವಿ, ಗೂಗಲ್ ಅಲ್ಲೇ ಸರ್ಚ್ ಮಾಡಿ
ನಿಮ್ಮ ಕನ್ನಡ ಇದರಲ್ಲಿ ಹೋಗಿ ಕನ್ನಡವನ್ನ ಕಲಿಯುವ ಇಂಟ್ರೆಸ್ಟ್ ತಗೊಳ್ಳಿ. ಆ ಪದಗಳ ಅರ್ಥಗಳು ನಿಮ್ಗೆ ಅರ್ಥ ಆಗ್ತದೆ. ಇಂಗ್ಲಿಷ್ ನಲ್ಲಿ ಇರುವಂತಹ ಪದಗಳ ಅರ್ಥಕ್ಕೂ ಕನ್ನಡದಲ್ಲಿರುವಂತಹ ಪದಗಳ ಅರ್ಥಗಳನ್ನ ನೀವು ಗಮನಿಸಿ. ಯಾಕಂದ್ರೆ ನಿಮ್ಮಲ್ಲಿ ಆಸಕ್ತಿ ಇದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಬಗ್ಗಲ್ಲ. ಗಿಡವಾಗಿ ಇದ್ದಾಗಲೇ ಬಗ್ಸ್ಬೇಕು. ಈಗ ನೀವು ನಿಮ್ಮಲ್ಲಿ ಆ ಮನಸ್ಸಲ್ಲಿ ಹೋಗ್ಬೇಕು. ಈಗ ನೀವು ಕನ್ನಡದ ಕಂಪನ್ನ ಸವಿದ್ರೆ ಮುಂದಿನ ದಿನಗಳಲ್ಲಿ ಅದರಲ್ಲಿರುವಂತ ಒಂದು ರುಚಿಯನ್ನ ನೀವು ಕಂಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕೂತಿರುವಂತ ಸಂಪತ್ ಆಗ್ಬೋದು. ಸಂಪತ್ ಅವರು ಸಣ್ಣ ಒಂದು ಊರು ಬೆಟಿಗೇರ್ ಅನ್ನುವ ಗ್ರಾಮದಲ್ಲಿ, ನಮ್ಮ ಊರಿನ ಪಕ್ಕದಲ್ಲಿರುವಂತ ಗ್ರಾಮ. ಆ ವ್ಯಕ್ತಿ ಅವರ ಜೀವನ ಶೈಲಿನ ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನ್ಸಿದೆ. ಅವರು ಬಹಳ ಒಂದು ಸರಳ ಜೀವಿ. ಅವರಿಗಿರುವಂತ ಅವರ ಜೊತೆ ನಾವು ಕೂತಿದೀವಿ ಅನ್ನೋದೇ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಅವರ ಒಂದು ವೇದಿಕೆ, ಅವ್ರು ಹೋಗಿರುವಂತ ಜಾಗ, ಅವರಿರುವಂತ ಅವ್ರು ಮಾಡಿರುವಂತ ಪುಸ್ತಕಗಳನ್ನ ನಾವು ಯೋಚನೆ ಮಾಡಿದ್ರೆ ನಾವು ಹತ್ತಿರದವ್ರನ್ನ ಗಮನಿಸಲ್ಲ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಆದ್ರೆ ಬೆಟ್ಟದ ಮೇಲೆ ತುದಿಗೆ ಹೋದಾಗ ನಮ್ಗನಿಸ್ತದೆ ಅಲ್ಲಿ ಏನೋ ಕಲ್ಲು ಮುಳ್ಳುಗಳು ಎಲ್ಲ ಇರ್ತದೆ. ಇಲ್ಲಿ ಕಾಣ್ತದೆ ನಮ್ಗೆ ಚಾರ್ಮಾಡಿ ಘಾಟಿ ಕಾಣ್ತದೆ, ಬಹಳ ವಿಶಾಲವಾಗಿ ಕಾಣಿಸ್ತದೆ. ಆದ್ರೆ ಅಲ್ಲಿ ಹೋದಾಗ ನಮ್ಗೆ ಅನಿಸ್ತದೆ ಅಲ್ಲಿ ಕಲ್ಲು ಮುಳ್ಳುಗಳು ಜಾಸ್ತಿ ಇದೆ, ಅಲ್ಲಿ ಕಷ್ಟಗಳು ಅನುಭವಗಳು ಜಾಸ್ತಿ ಇದೆ ಅಂತ. ಹಾಗೆ ಸಂಪತ್ ಅವರು ಉತ್ತಮವಾದ ಒಂದು ಪುಸ್ತಕಗಳನ್ನ ಬರ್ತಿದ್ದಾರೆ. ಅವರನ್ನ ನಾವು ನೆನಪು ಮಾಡ್ಕೋಬೇಕು. ಅವರ ಪುಸ್ತಕಗಳನ್ನ ಕೊಳ್ಳಿ. ಸಂಪತ್ ಅವರ ಪುಸ್ತಕಗಳನ್ನ ಓದಿ. ನಿಜವಾಗ್ಲೂ KP ಪೂರ್ಣಚಂದ್ರ ತೇಜಸ್ವಿ ಅವರ ಏನು ಅವರ ಒಂದು ಶಿಷ್ಯ ಅಂತಾನೆ ಹೇಳ್ಕೋಬೇಕು ಅವ್ರನ್ನ. ಅವರು ಅದೇ ರೀತಿ ಬರೀತಾರೆ. ಮಲೆನಾಡ ದಾಟಿಯಲ್ಲಿ ಈಗ ನಮ್ಮ ಮುಗುಳ್ಮುಖಿ ಗಣೇಶಣ್ಣ ಅವರು ಮಾತಾಡಿದ್ರು. ಅವರು ನಮ್ಮ ಹಿರಿಯರು. ಅವರು ಒಂದು ಅವ್ರನ್ನ ಎಲ್ಲಾದ್ರೂ ಹೋದ್ರೆ ಅವರ ಕವಿಗಳು ಅನ್ಕೋಬೇಕು. ಯಾಕಂದ್ರೆ ಅವರ ಮಾತಿನ ದಾಟಿ ಆ ರೀತಿ ಇರುತ್ತೆ. ನಮ್ಮ ಕನ್ನಡದ ಭಾಷೆಯ ದಾಟಿ ಆ ರೀತಿ ಇದೆ. ನಾವು ಭಾಷೆಯನ್ನ ಯಾವ ರೀತಿ ಉಪಯೋಗಿಸ್ತೇವೆ ಅದ್ರ ಮೇಲೆ ನಮ್ಮ ಚಾರಿತ್ರ್ಯವನ್ನ ಮತ್ತೆ ನಮ್ಮ ವ್ಯಕ್ತಿತ್ವವನ್ನ ಗುರುಸ್ತದೆ ಅನ್ನೋದು ಒಂದು ಭಾವನೆ. ಹಾಗೆ ಹಿರಿಯರಾದ ಲಕ್ಷ್ಮಣಗೌಡರು ಕೂಡ ಇದ್ದಾರೆ. ಕೆಲವೊಂದೊಂದು ಅವರ ಸಾಹಿತ್ಯ ಅನುಭವಗಳನ್ನ ಹೇಳ್ತಾರೆ. ಸಾಹಿತ್ಯ ಬರೀಲಿಕ್ಕೆ ನಾವು ಏನು ಸಾಹಿತ್ಯವನ್ನ ಇದ್ ಮಾಡ್ಲಿಕ್ಕೆ ನಾವು ದೊಡ್ಡ ಓದಿ ವಾಗ್ಮಿ ಆಗಿ ಏನೂ ಆಗ್ಬೇಕಾಗಿಲ್ಲ. ನಾವು ಬರೆಯುವಂತ, ನಾವು ಅಂತ ಕಲಿಯುವಂತ ವಿಚಾರಧಾರೆಗಳಲ್ಲೇ ಸಾಹಿತ್ಯಗಳು ಹುಟ್ಕೊಳ್ತವೆ ಅನ್ನೋದು ನನ್ನ ಅನಿಸಿಕೆ. ನನಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಬಗ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಾವು ಇಲ್ಲೇ ಇದ್ರು ಅದೇ ಹೇಳಿದ್ರು, ನಾವು ಅವರ ಬಗ್ಗೆ ಅಷ್ಟೊಂದು ಒಲವಿರ್ಲಿಲ್ಲ. ಅವರ ಒಂದು ಮರಣ ನಂತರ ಅವರೊಂದು ನಮ್ಮ ಮೂಡಿಗೆರೆ ಇಲ್ಲಿ ಹೊರಗಡೆಯಿಂದ ಟೂರಿಸ್ಟ್ ಎಲ್ಲ ಬಂದಾಗ, ಪ್ರವಾಸಿಗರು ಕೇಳೋ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆಯಲ್ಲಿ ತೋರಿಸಿ ಅಂತ. ನಾವು ಹಾಸನದಲ್ಲಿ ಇದುವರೆಗೂ ನಾನು ಪೂರ್ಣಚಂದ್ರ ತೇಜಸ್ವಿ ಅವರ ಮನೆ ಬಾಗಿಲಿಗೆ ಸಹ ಹೋಗ್ಲಿಲ್ಲ. ಖಂಡಿತ ನಮ್ಮ ದೌರ್ಭಾಗ್ಯ ಅದು. ನಮ್ಮ ಸಣ್ಣತನನ್ನ ತೋರಿಸುತ್ತೆ. ಯಾಕಂದ್ರೆ ನಮ್ಮ ವ್ಯಕ್ತಿತ್ವನ ನಾವು ಹೇಳ್ಬೇಕು. ಹೇಳಿದಾಗ ಜನರಿಗೆ ಖಂಡಿತ ಪೂರ್ಣಚಂದ್ರ ತೇಜಸ್ವಿ ಅವರ ಮನೆಗೆ ಹೋಗಿ, ಮಕ್ಕಳೆಲ್ಲ ಹೋಗಿ ಅವ್ರ ಮನೆಯ ಸುತ್ತಮುತ್ತ ನೋಡಿ, ಅವರ ಪರಿಸರವನ್ನ ನೋಡಿ, ಯಾವ ರೀತಿ ಇಟ್ಕೊಂಡಿದ್ರು, ಅವರ ಚರಿತ್ರೆಗಳನ್ನ ಓದಿ, ಎಲ್ಲವನ್ನ ಪರಿಪಾಠಗಳನ್ನ ನೀವು ಕಲ್ತ್ಕೊಳ್ಳಿ ಅನ್ನೋದು ನನ್ನ ಅನಿಸಿಕೆ. ಮತ್ತೆ ನಾನು ಇಲ್ಲಿರುವ ಹಿರಿಯರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಗಣೇಶನ್ನ ಕೇಳಿ ಮತ್ತೆ ಲಕ್ಷ್ಮಣ್ ಗೌಡ್ರೆ ಕೇಳಿ. ಯಾಕಂದ್ರೆ ನಾವು ಬರೀ ಸಾಹಿತ್ಯ ಪರಿಷತ್ತು ಕನ್ನಡ ಉಳಿಸೋದು ಅನ್ನೋದ್ರ ಬಗ್ಗೆ ಮಾತ್ರ ಹೋರಾಟ ಮಾಡಿದ್ರೆ ಸಾಧ್ಯ ಇಲ್ಲ. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಪುತ್ಥಳಿ ನಿರ್ಮಾಣ ಆಗ್ಬೇಕು. ಇಲ್ಲ ಒಂದು ಸರ್ಕಲ್ಗಾದ್ರೂ ಹಾಕ್ಲಿಕ್ಕೆ, ವೃತ್ತಕ್ಕಾದ್ರೂ ಒಂದು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಎಲ್ಲರೂ ಇಲ್ಲಿ ಎಲ್ಲ ಪತ್ರಕರ್ತರು ಇದ್ದೀರಿ, ಎಲ್ಲರೂ ಇದೀವಿ. ಯಾಕಾಗಿ ಈ ವಿಚಾರದಲ್ಲಿ ನಾವು ಗಟ್ಟಿಯಾದ ದನಿಯಲ್ಲಿ ಹೋರಾಟ ಮಾಡಿದ್ರೆ ಖಂಡಿತ ಅದು ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕು. ಮುಂದಿನ ದಿನಗಳಲ್ಲಿ ಒಂದೊಂದು ಹೋರಾಟ ಮಾಡಿ ಈ ಮೂಡಿಗೆರೆ ತಾಲೂಕಿಗೆ ಎಲ್ಲಿಗಾದ್ರೂ ಒಂದು ನಮ್ಗೊಂದು ಅವರ ಒಂದು ಹೆಸರಿಗೆ ವೃತ್ತವನ್ನು ನಿರ್ಮಿಸಲಿಕ್ಕೆ ಪ್ರಯತ್ನ ಪಡೋಣ, ಒಂದು ಪುತ್ಥಳಿಯನ್ನು ನಿರ್ಮಿಸಲಿಕ್ಕೆ ಪ್ರಯತ್ನ ಪಡೋಣ. ಇದೊಂದು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಇಲ್ಲಿ ಒಂದು ಇದಾಗ್ಲಿಲ್ಲ ಅಂದ್ರೆ ಇಲ್ಲಿ ಯಾರು ಅದನ್ನ ಗಮನಕ್ಕೆ ಹರಿಸ್ತಾನೆ ಇರ್ಲಿಲ್ಲ. ಕೊಡಗ್ಯಾರದವರು ಮತ್ತೆ ನಮ್ಮ ಇವರು ಕೂಡ, ನಮ್ಮ ಸಾಹಿತಿಯರು ಅವರು ನಂದೀಶ್ ಅವರು ಕೂಡ, ಅವರು ಎಲ್ಲ ಬರಿತಾ ಇದ್ರು. ಅವರ ಬಗ್ಗೆ ಕೆಲವೊಂದೊಂದು ಇದರಲ್ಲಿ ಕಾರ್ಯಕ್ರಮಗಳಲ್ಲಿ ಅವರನ್ನ ಪ್ರತಿಬಿಂಬಿಸ್ತಾ ಇದ್ರು.
ಆ ಒಂದು ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ನಾವು ಹೋಗ್ತಿದ್ದು ಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಖಂಡಿತವಾಗಿಯೂ ಉತ್ತಮವಾದ ಕಾರ್ಯ ಮಾಡೋಣ. ನಾಡ್ದು ಒಂದು ಕಾರ್ಯಕ್ರಮ ಇದೆ ನಮ್ಮಲ್ಲಿ. ನಮ್ಮ ರಾಜ್ಯ ಅಧ್ಯಕ್ಷರಾದ ನಾಗರಾಜ್ ಅವರು ಒಂದು ಕವಿಗೋಷ್ಠಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು. ಅಲ್ಲಿ ಎಲ್ಲರೂ ಭಾಗವಹಿಸಿ, ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮದ ಚಂದ ಕಾಣಿಸೋಣ. ನಾವು ಎಷ್ಟು ಭಾಗವಹಿಸ್ತೀವಿ ಕಾರ್ಯಕ್ರಮಕ್ಕೆ, ಆ ಕಾರ್ಯಕ್ರಮ ಯಶಸ್ವಿಗೆ ಕಾರಣ. ಇಂದಿನ ಪ್ರಯತ್ನಗಳು ಸುಮಾರು ಇರುತ್ತದೆ, ಅವರ ಪ್ರಯತ್ನಗಳು ಸುಮಾರು ಇರುತ್ತೆ. ಆದ್ರೆ ನಾವು ಭಾಗವಹಿಸಿದಾಗ ಆ ಹೊರ ಜಿಲ್ಲೆಯಿಂದ, ಹೊರ ರಾಜ್ಯದಿಂದ ಬಂದಂತ ಕವಿಗಳಿಗೆ ನಾವು ಎಷ್ಟು ಭಾಗವಹಿಕೆ ನಮ್ದು ಹೆಚ್ಚಿಗೆ ಇರುತ್ತೆ, ಅವಾಗೆ ಒಂದು ಪ್ರಶಂಸೆಯಾಗಿ ಮೂಡ್ತದೆ ಅನ್ನೋದು ನನ್ನ ಭಾವನೆ. ನಾನು ಹೆಚ್ಚಿಗೆ ಮಾತಾಡದೆ ಅನ್ಸುತ್ತೆ. ವೇದಿಕೆ ಸಿಕ್ಕಿದಾಗ ಇರುವಾಗ ವಿಚಾರಗಳನ್ನು ಹಂಚ್ಕೋಬೇಕು. ಅಧ್ಯಕ್ಷರಲ್ಲಿ ಕ್ಷಮೆ ಹೆಚ್ಚಿಸ್ತೀನಿ. ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೀನಿ. ಜೈ ಕರ್ನಾಟಕ ಮತ್ತೆ ಜೈ ಕರ್ನಾಟಕ. ಕಾರ್ಯದರ್ಶಿಗಳು ನಿಜವಾದ ಒಳ್ಳೆಯ ಅಭಿಪ್ರಾಯ. ಈಗ ಕೊಡಿಯಾದ ರೋಡು ಅಮಲೀಕರಣ ಆಗ್ತದೆ. ಅಮಲೀಕರಣ ಆದ ತಕ್ಷಣ ನನ್ನ ಕೊಡಿಯಾದಲ್ಲೇ ಮಾಡೋದನ್ನು ಒಂದು ಕಾರ್ಯಕ್ರಮ ನನ್ನ ದೇಶದಲ್ಲಿ ಮಾಡಿ ನಾನು ಹೆಚ್ಚಿನ ಶ್ರಮ ಪಡ್ತೀನಿ ಅಂತ ಹೇಳ್ತಾ ನನಗೆ ಇದೊಂದು ಒಳ್ಳೆ ಅಭಿಪ್ರಾಯ ಆಗಿದೆ. ಎಲ್ಲರೂ ಸಹಕರಿಸಲೇ ಮಾಡೋಕ್ಕೆ ನಾನು ಎಲ್ಲರೂ ಮಾಡ್ಬೋದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ತುಂಬ ಅದ್ಭುತವಾಗಿ ಮಾತನಾಡಿದಂತಹ ಪ್ರಕಾಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಿಂದ ತುರ್ತು ನಿರ್ಗಮಿಸಬೇಕಾಗಿರುವುದರಿಂದ ಅನಿವಾರ್ಯ ಕಾರಣಗಳಿಂದ ಗಣೇಶ್ ಸರ್ ಅವ್ರನ್ನ ಧನ್ಯವಾದಗಳನ್ನು ಹೇಳುವ ಮೂಲಕ ಒಂದು ಸ್ಮರಣಿಕೆಯನ್ನು ಅಧ್ಯಕ್ಷರು ನೀಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ತುರ್ತು ಕಾರ್ಯನಿಮಿತ್ತ ಈ ಒಂದು ಕಾರ್ಯಕ್ರಮವನ್ನು ಅಗಲಿರುವಂತಹ ಗಣೇಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಂಡಂತಹ ವಸಂತ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ